ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ರಾಮಕೃಷ್ಣ ಆಶ್ರಮದ ಪರಮ ಗುರುಗಳ ಪಾದ ನಮಸ್ಕರಿಸಿ, ಚಂದ್ರವನದ ಸ್ವಾಮೀಜಿಯವ್ರಿಗೆ ನಮಸ್ಕರಿಸ್ತಾ, ಸೋಮೇಶ್ವರನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇವತ್ತು ಪ್ರೊಫೆಸರ್ ರಂಗಪ್ಪನವರು, ಪ್ರೊಫೆಸರ್ ಕೃಷ್ಣೇಗೌಡರು, ಶ್ರೀಮತಿ ಕವಿತಾ ಮಿಶ್ರಾ ಅವರನ್ನು ಕರೆತಂದು ಮಾತಾಡ್ತಿರ್ಬೇಕಾದ್ರೆ ನಾನು ಬಂಗಾರ ಮನುಷ್ಯ ಸಿನಿಮಾ 9 ಬಾರಿ ನೋಡಿ 9 ಸಿನಿಮಾದಲ್ಲಿ ಅಳ್ತಾ ಕೂತ್ಕೊತಿದ್ದೆ. ಆ ಸಿನಿಮಾ ನೋಡೇ ನಾನು ಪ್ರಗತಿಪರ ಕೃಷಿಕನಾದೆ, ಎಲ್ಲ ಬೆಳೆಗಳನ್ನು ಕೂಡ ಬೆಳೆದೆ. ಅದೇ ರೀತಿ ಇವತ್ತು ಕವಿತಾ ಮಿಶ್ರಾ ಅವ್ರು ಬಂದು ನಮ್ಮ ರೈತರಿಗೆ ಎಂಥ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಭಾರಿ ಸಂತೋಷವನ್ನು ತಂದಿದೆ. ಜೊತೆಗೆ ಡಾಕ್ಟರ್ ಸೌಮ್ಯ ಅವರು ಕೂಡ ಬರ್ತೇನೆ ಅಂತೇಳಿ ಹೇಳಿ ಬಂದಿದ್ದಾರೆ. ವಿಜಯಣ್ಣ ಯಾವಾಗಲೂ ಕೂಡ ನನ್ನ ಜೊತೆ ಬೆಂಬಲಿಗೆ ಬೆಂಬಲ ಕೊಟ್ಟು ಸದಾಕಾಲ ನನ್ನನ್ನು ಬೆಂಬಲಿಸ್ಕೊಂಬಂದಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಇದ್ದಾರೆ. ನಮ್ಮ ಲಲಿತಾ ನನಗೆ 32 ವರ್ಷ ಇದ್ದಾಗ ಅವಳಿಗೆ 16 ವರ್ಷ, ಹೈಸ್ಕೂಲು ಓದ್ತಾ ಇದ್ಲು. ನಾನು ಬಟ್ಟೆ ಸೊಸೈಟಿನಲ್ಲಿ ಬಟ್ಟೆ ತಂದು ಮಫತ್ಲಾ ಗ್ರೂಪಿಂದ ಬಟ್ಟೆ ತರ್ತಾಯಿದ್ದೆ. ಅಲ್ಲಿಂದಲೇ ಬಟ್ಟೆ ಹೊಲಿಸ್ಕೊಂಡು ಹೂವಿನ ಬಿಳಿದ ಲಂಗ, 16 ವರ್ಷ ಅವಳಿಗೆ. ಒಬ್ಬರು ನನಗೆ ನಿಮ್ಮ ತಾಯಿ ಹಿಂಗೆ ಅಂತ ಇದ್ದಾರೆ, ನಾವು ಎಲ್ಲ ಕಡೆ ಹೆಣ್ಣು ಕೊಡ್ತೀವಿ ಮಾಡ್ತೀವಿ ಅಂತೇಳಿ ಎಲ್ಲ ಕಡೆ ನೋಡ್ತಾಯಿದ್ರು. ನಮ್ಮ ದಲಿತ ಚಲುವಯ್ಯ ಅಂಥೇಳಿ ಅವರು ನಮ್ಮನ್ನು ಹಿಂಗೇವ್ರಿಬ್ಬರು ಹೆಣ್ಣು ನೋಡ್ಕೊಂಬಂದವರು ಮಾತಾಡ್ತಾ ಎಲ್ಲ ಚೆನ್ನಾಗಿದೆ ಮಾಡ್ಕೊಬಂದು ಕೊನೆಯಲ್ಲಿ ಒಂದೇ ಮಾತು ಹೇಳಿದ್ದು, ಅವ್ರಿಗೆ ಇದೇ ಇಷ್ಟ ಅಂತ ಹೇಳ್ದ. ಅವ್ನು ಹಂಗೆ ಅಂದ ಕೂಡಲೇ ಬನ್ನಿ ಮನೆಗೆ ಅಂತೇಳಿ ನಮ್ಮನೆಯಲ್ಲೇ ಒಬ್ಬಟ್ಟು ಮಾಡಿಬಿಟ್ಟು ನಾನೇ ಮದುವೆ ಮಾಡ್ಕೊತೀನಿ ಅಂತೇಳಿ ನಮ್ಮನೆಯಲ್ಲೇ ಸ್ವೀಟ್ ತಿಂದು ನಾವು ಆ ರೀತಿ ಮದುವೆಯನ್ನು ಕೂಡ ನಾವು ಇದರಲ್ಲಿ ಗುರುಕುಲದಲ್ಲಿ, ರಾಮಾನುಜ ರೋಡಲ್ಲಿ ಗುರುಕುಲದಲ್ಲಿ ನನ್ನ ಮದುವೆ ನಾನೇ ಮಾಡ್ಕೊಂಡಿದ್ದು. ಆ ರೀತಿ ಅವಳು